ಆಲ್ರೆಡಿ ನಮ್ಮ ಲೀಗ್ ಮ್ಯಾಚ್ ಮುಗಿಯುವಾಗಲೇ ಗಂಟೆ 8 ಕಳೆದಿತ್ತು ರಾತ್ರಿ. ಹಾಗಾಗಿ ಒಂದು ಕಡೆ ಮ್ಯಾಚ್ ಆಗ್ತಿದ್ರೆ ಇನ್ನೊಂದು ಕಡೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗ್ತಿತ್ತು. ಯಾಕಂದರೆ ಹೆಂಗಸರಿಗೆಲ್ಲ ಥ್ರೋಬಾಲು, ಮಕ್ಕಳಿಗೆಲ್ಲ ಬೇರೆ ಬೇರೆ ಗೇಮ್ಸ್ ಎಲ್ಲ ಇತ್ತು. ಹೆಂಗಸರ ಥ್ರೋಬಾಲಲ್ಲಿ ದುಬೈ ರಾಯಲ್ಸ್ ಅವರು ಫಸ್ಟ್ ಪ್ರೈಸ್ ತಗೊಂಡಿದ್ರೆ ಆಯ್ತಾ. ಸೊ ಎರಡೆರಡು ಕ್ವಾಲಿಫೈಯರ್ಸ್ ಎಲ್ಲ ವಿನ್ ಆಗಿ ಇವಾಗ ವಾಪಸ್ ಫೈನಲ್ಗೆ ನಾವು ಲಗ್ಗಿಡ್ತಾ ಇದ್ದೇವೆ. ಸೋತವರೊಟ್ಟಿಗೆ ವಾಪಸ್ ಗೆದ್ದು ಫೈನಲ್ ಹೋಗ್ತಾ ಇದ್ದೇವೆ. ಈ ಟೀಮ್ನವರು ಮಾತ್ರ ನಮ್ಮ ಎದುರು ಸೆಮಿಫೈನಲ್ ಸೋತಿದ್ರು ಕೂಡ ಉಂಟಲ್ಲ, ಎಲ್ಲರ ಮನಸ್ಸು ಗೆದ್ದಿದ್ರೆ ಆಯ್ತಾ. ಯಾಕಂದರೆ ಇವರು ಫೈನಲಲ್ಲಿ ನಮಗೇನೆ ಸಪೋರ್ಟ್ ಮಾಡ್ತಿದ್ರು. ಅದರ ಜೊತೆಗೆ ಈ ನಮ್ಮ ಭಾವನ ಬ್ಯಾಟಿಂಗ್ ನೋಡಿ ಶ್ರುತಿ ಕೂಡ ಸ್ಟೇಡಿಯಮಲ್ಲಿ ಕೂತ್ಕೊಂಡು ಚಪ್ಪಾಳೆ ಹೊಡೆದು ಸಪೋರ್ಟ್ ಮಾಡಿದ್ದು. ಮತ್ತೆ ಒಂದು ವಿಕೆಟ್ ಹೋದ ಮೇಲೆ ಗ್ರೌಂಡಿಗೆ ನಮ್ಮ ಕ್ಯಾಪ್ಟನ್ ಎಂಟ್ರಿ ಆಯಿತು. ಕ್ಯಾಪ್ಟನ್ ಎಂಟ್ರಿ ಆದ ಮೇಲೆ ಬರೀ ಸಿಕ್ಸರ್ ಬೌಂಡ್ರಿಗಳಲ್ಲೇ ಮಾತಾಡ್ತಿದ್ರು ಆಯ್ತಾ. ಅಂತೂ ಇಂತೂ ಕೊನೆಗೆ 5 ಓವರ್ ಮುಗಿಯುವಾಗ ನಾವು 45 ರನ್ ಹೊಡೆದಿದ್ದೆವು. ಅವರಿಗೆ 46 ರನ್ಗಳ ಟಾರ್ಗೆಟ್ ಕೊಟ್ಟಿದ್ದೆವು. ಮತ್ತೆ ಮ್ಯಾಚ್ ಮುಗಿದ ಮೇಲೆ ಪ್ರೆಸೆಂಟೇಷನ್ ಸೆರೆಮನಿ ಆಯ್ತಾಯ್ತಾ. ಮತ್ತೆ ಪ್ರೆಸೆಂಟೇಷನ್ ಸೆರೆಮನಿಯಲ್ಲಿ ನೋಡಿದ್ರು ಕೂಡ ಎಲ್ಲಿ ನೋಡಿದ್ರು ಕೂರ್ಗ್ ವಾರಿಯರ್ಸ್ದೇ ಹೆಸರು. ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ನಮ್ಮ ವಿವೇಕ್ ಬ್ರೋ ಸೆಲೆಕ್ಟ್ ಆಗಿದ್ರು. ಹಾಗೆ ಬೆಸ್ಟ್ ಫೀಲ್ಡರ್ ಕೂಡ ಇವರೇ ಆಗಿದ್ರು ಆಯ್ತಾ. ಮತ್ತೆ ನಮ್ಮ ಭಾವನಿಗೆ ಕೂಡ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಸಿಕ್ಕಿತು. ಮತ್ತೆ ನಮ್ಮ ಕ್ಯಾಪ್ಟನ್ ಅನ್ನು ಕೇಳಲಿಕ್ಕಿಲ್ಲ, ಅವರು ಪ್ಲೇಯರ್ ಆಫ್ ದ ಟೂರ್ನಮೆಂಟ್. ಮತ್ತೆ ಅದೆಲ್ಲ ಆದಮೇಲೆ ಲಾಸ್ಟಿಗೆ ಟ್ರೋಫಿ ಕೊಡಲಿಕ್ಕೆ ನಮ್ಮನ್ನು ಸ್ಟೇಜಿಗೆ ಕರೆದ್ರಾಯ್ತಾ. ಆದರೆ ನಮಗೆ ರನ್ನರ್ ಅಪ್ ಟ್ರೋಫಿ ಕೊಟ್ಟರು. ಯಾಕೆಂತ ಹೇಳಿದರೆ ಫೈನಲ್ ಮ್ಯಾಚಲ್ಲಿ ನಮ್ಮ ಎದುರು ಈ ಗೌಜಿ ಗಮ್ಮತ್ ಅವರು ಭಾರಿ ಚಂದ ಆಡಿದರು. ಹಾಗಾಗಿ ಅವರು ವಿನ್ ಆಗಿದ್ರು, ನಾವು ಸೆಕೆಂಡ್ ಬಂದಿದ್ದೆವು. ಹಾಗಾಗಿ ಮತ್ತೆ ಅವರದ್ದು ಸೆಲೆಬ್ರೇಷನ್ ಶುರು ಆಯಿತು. ಸರಿ, ನೀವಿನ್ನವರ ಸೆಲೆಬ್ರೇಷನ್ ನೋಡಿ ನಾವಿನ್ನು ಸಿಗುವ ಮುಂದಿನ ವಿಡಿಯೋದಲ್ಲಿ.